ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಖಾ. ಮನೆಯಲ್ಲೇ ಸುಲಭವಾಗಿ ಮಾಡುವಂತಹ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಎಲ್ಲನೂ ನಮ್ಮಮ್ಮ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ, 2 kg ಗುಂಟೂರು ಮೆಣಸಿನ್ಕಾಯಿ, kg ಸಣ್ಣ ಮೆಣಸಿನ್ಕಾಯಿ, ಈ ಮೂರನ್ನೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಬಿಟ್ಟು ಮೀಡಿಯಮ್ ಆಗಿ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು. ಆಮೇಲೆ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು. ನೆಕ್ಸ್ಟು ಧನಿಯಾ ಪೌಡರ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು: 2 kg ಧನಿಯಾ ಕಾಳು, 1 kg ಕಡಲೆಕಾಳು, 1/4 kg ಅಕ್ಕಿ, 1/4 kg ಕಡಲೆ, 1/4 kg ಹೆಸರು ಕಾಳು, ಕರಿಬೇವು, 50 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಅರಿಶಿನ, 100 ಗ್ರಾಮ್ ಚಕ್ಕೆ. ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ನಂತರ ಜೀರಿಗೆನೂ ಹಂಗೆ ಬಣ್ಣ ಚೇಂಜ್ ಆಗೋವರೆಗೂ ಜಾಸ್ತಿ ಸೀಸೋಕೆ ಹೋಗಬಾರ್ದು. ಸೀಸಿದ್ರ ಮೇಲೆ ಧನಿಯಾ ಪೌಡರು ಕಹಿ ಬರುತ್ತೆ. ನೀಟಾಗಿ ನೋಡ್ಕೊಂಡು ಬಣ್ಣ ಚೇಂಜ್ ಆಗೋ ಅಷ್ಟೇ ಹುರ್ಕೋಬೇಕು. ಅದನ್ನು ಅದರೊಳಗೆ ಹಾಕ್ಕೊಂಡು ಅಷ್ಟು ಹೆಸರು ಕಾಳನ್ನೂ ಹಾಗೆ ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ಯಾವುದನ್ನೂ ಜಾಸ್ತಿ ಸೀಸೋಕೆ ಹೋಗಬಾರ್ದು. ಸೀಸಿದ್ರೆ ಆಮೇಲೆ ಫುಲ್ ಕಹಿ ಬಂದ್ಬಿಡುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗೆ ನೀಟಾಗಿ ಹುರ್ಕೋಬೇಕು. ನಮ್ಮದು ಸೌದೆ ಒಲೆ, ಆಗ ಹಳ್ಳಿಲಿರೋದ್ರಿಂದ ಎಲ್ಲನೂ ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಒಂದು 50 ಗ್ರಾಮ್ ಅಷ್ಟೇ. ಕಡಲೆನೇನು ಹುರ್ಕೊಳ್ಳೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಕಡಲೆಕಾಳನ್ನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ. ನೆಕ್ಸ್ಟು ಸಾಂಬಾರು ಬೀಜ ಅಂದರೆ ಧನಿಯಾ ಕಾಳು, ಇವು 2 kg ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕೊಂಬು ನೀಟಾಗಿ ಹುರ್ಕೋಬೇಕು. ಬೇವಿನ ಸೊಪ್ಪನ್ನು ಅಷ್ಟೇ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಕೊಂಬುಗಳನ್ನ ನೀಟಾಗಿ ಮೀಡಿಯಮ್ ಆಗಿ ಗೆಜ್ಕೋಬೇಕು. ಗೆಜ್ಕೊಂಡು ಪುಡಿ ಮಾಡ್ಕೊಂಡು ಒಂದು ಸ್ವಲ್ಪ ಅದರೊಳಗೆ ಸೇರಿಸ್ಕೊಳ್ಳಿ. ಆಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಅದರೊಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕಷ್ಟೇ. ನೋಡಿ ಯಾವ ಥರ ಬಂದಿದೆ ಅಂತ. ಫೈನಲಾಗಿ ನೀವೇ ನೋಡಿ ಯಾವ ಕಲರ್ ಕಾಣಿಸ್ತಿದೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.